ಕೆರಿಯರ್ ಕಂಪಾಸ್ ರಾಜ್ಯದ ಮೊಟ್ಟಮೊದಲ ಖಾಸಗಿ ಶಾಲೆಯ ವಿಶೇಷ ಪ್ರಯೋಗ. ಭವಿಷ್ಯದ ಉಜ್ವಲ ವಿದ್ಯಾರ್ಥಿಗಳ ಪೋಷಕರಿಗಾಗಿ ರೂಪಿಸಿರುವ ತರಬೇತಿ ಶಿಬಿರಗಳು. ಪ್ರತಿ ತಿಂಗಳ 4ನೇ ಶನಿವಾರ ಬರೋಬ್ಬರಿ 9 ತಿಂಗಳ ತರಬೇತಿ. ನುರಿತ ವಿವಿಧ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಿಂದ ಪೋಷಕರಿಗೆ ಅರಿವು ತರಬೇತಿ. ಸಮಾಜ ಸೇವೆ, ಆರೋಗ್ಯ ಸೇವೆ, ಶಿಕ್ಷಣ ಸೇವೆಯಿಂದ ಗುರುತಿಸಿಕೊಂಡಿರುವ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆ ಬಾಲು ಪಬ್ಲಿಕ್ ಶಾಲೆಯಿಂದ ಮತ್ತೊಂದು ದಿಟ್ಟ ಹೆಜ್ಜೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಾಲು ಪಬ್ಲಿಕ್ ಶಾಲೆಯ ಜಂಟಿ ಕಾರ್ಯದರ್ಶಿ ವಿ ಬಾಲಸುಬ್ರಹ್ಮಣ್ಯ ಕಚೇರಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಬದಲಾಗುತ್ತಿರುವ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸಲು ಬಲವಂತದ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ತಮ್ಮ ಮಕ್ಕಳು ಇದೇ ಆಗಬೇಕೆಂದು ಯೋಚಿಸುವ ಪೋಷಕರಿಗೆ ತಮ್ಮ ಮಕ್ಕಳಲ್ಲಿರುವ ಸ್ಕಿಲ್ ಆಧಾರದ ಮೇಲೆ ಅವರನ್ನು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಲು ಪೋಷಕರಿಗೆ ನುರಿತ ತಜ್ಞರಿಂದ ಮಾರ್ಗದರ್ಶನ ತರಬೇತಿ ನೀಡುವ ಇಂತಹ ಶಿಬಿರಗಳ ಅವಶ್ಯಕತೆ ಪೋಷಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಲು ಶಿಕ್ಷಣ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲಯನ್ ವಿ ವೆಂಕಟಸುಬ್ಬಯ್ಯ ಶೆಟ್ಟಿ, ಶಾಲೆಯು ತನ್ನ ಮಹತ್ವದ ನಿರ್ಧಾರದಿಂದ ಕೆರಿಯರ್ ಕಂಪಾಸ್ 9 ತಿಂಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣ ಹಾಗೂ ವೃತ್ತಿ ಆಯ್ಕೆಯಲ್ಲಿ ಪೋಷಕರ ಪಾತ್ರ ಹಾಗೂ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದು ಈ ಶಿಬಿರದಿಂದ ಅರಿವಾಗುತ್ತದೆ ಎಂದರು. ಮೊದಲ ಶಿಬಿರ ಆಗಸ್ಟ್ 8ರಂದು ಪ್ರಾರಂಭವಾಗಲಿದ್ದು 9 ತಿಂಗಳ ಕಾಲ ಪ್ರತಿ ತಿಂಗಳ 4ನೇ ಶನಿವಾರ ವಿವಿಧ ಸ್ಥಳಗಳಲ್ಲಿ ನಡೆಯಲಿದೆ. ಮೊದಲ ಅಧಿವೇಶನ ಆಗಸ್ಟ್ 22ರಂದು ನಡೆಯಲಿದ್ದು ಸರ್ವ್ ಅಂಡ್ ಲೀಡ್ ಎಂಬ ವಿಷಯದಡಿ ನಡೆಯಲಿದ್ದು ಭಾರತೀಯ ಸೇನಾ, ನೌಕಾಪಡೆ ಹಾಗೂ ವಾಯುಪಡೆ ವೃತ್ತಿ ಅವಕಾಶಗಳು ಸಿಗಲಿವೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ಬಾಲಸುಬ್ರಹ್ಮಣ್ಯಂ, ಬಾಲು ಶಾಲೆ ಜಂಟಿ ಕಾರ್ಯದರ್ಶಿಗಳು, ಸಂಸ್ಥಾಪಕರು, ಕೆರಿಯರ್ ಕಂಪಾಸ್, ಮುಖ್ಯ ಶಿಕ್ಷಣಾಧಿಕಾರಿ, ವನ್ಭೂಮಿ ಫೌಂಡೇಶನ್, ಮೊಬೈಲ್ ಸಂಖ್ಯೆ 9358415553, ಇಮೇಲ್ careercompass@gmail.com. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಯ ತಗೊಂಡು ಇಲ್ಲಿಗೆ ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದರೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಜನರಿಗೆ ನಾವು ಮುಟ್ಟಿಸ್ಬೇಕು, ತಲುಪಿಸ್ಬೇಕು, ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ಅದು ಅಸಾಧ್ಯ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಮಂಕದಾರಿ, ಬಾಲು ಪಬ್ಲಿಕ್ ಶಾಲೆಯ ಜಂಟಿ ಕಾರ್ಯದರ್ಶಿ, ವನ್ಭೂಮಿ ಫೌಂಡೇಶನ್ನ ಚೀಫ್ ಎಜುಕೇಷನ್ ಆಫೀಸರ್, ಹಾಗೂ ಇವತ್ತು ನಿಮ್ಮ ಮುಂದೆ ಕೆರಿಯರ್ ಕಂಪಾಸ್ ಅನ್ನುವ ಒಂದು ಪ್ರೋಗ್ರಾಮ್ನ ಫೌಂಡರ್ ಆಗಿ ಬಂದಿದ್ದೀನಿ. ಒಂದೆರಡು ವಿಷಯಗಳು ನಿಮ್ಮ ಹತ್ರ ನಾನು ಕೆರಿಯರ್ ಕಂಪಾಸ್ ಬಗ್ಗೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಎಲ್ಲ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತೆ, ಏನು ಅಂತ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕೆರಿಯರ್ ಪಾತ್ನ ಚೂಸ್ ಮಾಡಿಸ್ಬೇಕು, ಸೊಸೈಟಿಯಲ್ಲಿ ಎಲ್ಲರೂ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ಅವ್ರು ಒಳ್ಳೆ ಸಂಪಾದನೆ ಮಾಡಬೇಕು, ಲೈಫ್ ಸೆಟ್ಲ್ ಆಗಬೇಕು ಅಂತ ಪ್ರತಿಯೊಂದು ಪೇರೆಂಟ್ಗೂ ಆಸೆ ಇರುತ್ತೆ. ಕಳೆದ 15 ವರ್ಷದಿಂದ ನಾನು ಜಂಟಿ ಕಾರ್ಯದರ್ಶಿಯಾಗಿ ಈ ಸ್ಕೂಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈ 15 ವರ್ಷ ಕಾಲದಲ್ಲಿ ನಾನು ಏನು ಗಮನಿಸಿದ್ದೀನಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ಸುಮಾರು ಮಂದಿ ಪೇರೆಂಟ್ಸ್ ಬಂದು ನಮ್ಮ ಹತ್ರ ಕೇಳೋದು, ಏನು ಸರ್, SSLC ಪರೀಕ್ಷೆ ಆಗಿದೆ, ನನ್ನ ಮಗು ಇವಾಗ ಯಾವ ಕೆರಿಯರ್ ತಗೋಬೇಕು, ಯಾವ ವೃತ್ತಿ ಪದದಲ್ಲಿ ಹೋದರೆ ನಾವು ಸಕ್ಸಸ್ ಆಗ್ಬೋದು, ನಮ್ಮ ಮಗ ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ ಅಂತ ಕೇಳ್ತಾರೆ. ಯೋಚನೆ ಮಾಡಿ, ನಾಳೆ ರೇಸ್ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ಒಳ್ಳೆ ವ್ಯಾಯಾಮ ಮಾಡಿ ನೀರು, ಊಟ, ತಿಂಡಿ, ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿದ್ರು ನಾಳೆ ರೇಸಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಸಾಧ್ಯನಾ? ಒಂದು ದಿನದ ರೇಸಲ್ಲಿ ನಾವು ಗೆಲ್ಲಬೇಕಂತ ಹೇಳಿದ್ರೆ 3 ರಿಂದ 4 ತಿಂಗಳು ಸತತವಾಗಿ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಸಾಧ್ಯ. ಆ ಥರದ್ರಲ್ಲಿ ಜೀವನದ ರೇಸ್ ಅಂತ ಏನು ಹೇಳ್ತಾರೆ, ರ್ಯಾಟ್ ರೇಸ್ ಅಂತಾರಲ್ಲ, ಈ ರೇಸಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕಂತ ಹೇಳಿದ್ರೆ 10 ದಿವಸ 1 ತಿಂಗಳು ಮುಂಚೆ ಕೇಳಿದ್ರೆ ಸಾಕಾಗೋದು. ಇವತ್ತಿಗೂ ಸಹ ಪೇರೆಂಟ್ಸ್ ಹತ್ರ ನಾವು ಹೋಗಿ ಮಾತಾಡಿದ್ರೆ, ಕೆರಿಯರ್ ಸ್ಟ್ರೀಮ್ ಬಗ್ಗೆ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರೋದು ಡಾಕ್ಟರು, ಇಂಜಿನಿಯರು, ಲಾಯರು, ಗೌರ್ಮೆಂಟ್ ಆಫೀಸರು, CA, ಇಷ್ಟು ಬಿಟ್ಟರೆ ಬೇರೆ ಯಾವುದೋ ವೃತ್ತಿಗಳ ಬಗ್ಗೆ ಜಾಸ್ತಿ ಅರಿವು ಬೇರೆಯವ್ರ ಹತ್ರ ಇಲ್ಲ. ಆಪರ್ಚುನಿಟೀಸ್ ಇಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ಲ, ಪೇರೆಂಟ್ಸಲ್ಲಿ ಅರಿವು ಇಲ್ಲ ಅನ್ನೋದು ಕೊರತೆ ಆಗಿದೆ ಅಂತ ಹೇಳಿ ನಮಗೊಂದು ಅನಿಸ್ತು. ಒಂದು ಉದಾಹರಣೆ ಹೇಳ್ತೀನಿ. ಕಳೆದ ವರ್ಷ ಎಷ್ಟು ಮಂದಿ ನೀಟ್ ಎಕ್ಸಾಮ್ ಬರೆದ್ರು? 1,43,000 ಜನ ನೀಟ್ ಎಕ್ಸಾಮ್ ಬರ್ತಿದ್ದಾರೆ. ಅದರಲ್ಲಿ ಕ್ವಾಲಿಫೈ ಆಗಿರೋರು ಎಷ್ಟು? 83,500 ಜನ ಕ್ವಾಲಿಫೈ ಆಗಿದ್ದಾರೆ. ಕರ್ನಾಟಕದಲ್ಲಿ MBBS ಸೀಟ್ಗಳು ಎಷ್ಟಿವೆ? 9,100 ಹೆಚ್ಚು ಕಡಿಮೆ ಇದೆ. ಅಂದರೆ ಅರ್ಥ ಏನು? ಸುಮಾರು ಮಂದಿಗೆ ಮೊದಲನೇ ಅಟೆಂಪ್ಟಲ್ಲೇ ನೀಟ್ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗಿಲ್ಲ, MBBS ಸೀಟ್ನ ಅವರು ತಗೊಳ್ಳೋಕ್ಕೆ ಆಗಲಿಲ್ಲ. ಸೊ ಏನು ಮಾಡೋದು ಇವರೆಲ್ಲ? ಮತ್ತೊಮ್ಮೆ ನೀಟ್ಗೆ ಅಂತ ಪ್ರಿಪೇರ್ ಮಾಡ್ತಾರೆ ಕೆಲವರು. ಇನ್ನೊಂದು ಕೆಲವರು ಸಾಲ ಮಾಡಿದ್ರು, ನಮ್ಮ ಮಗ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಓದಬೇಕು ಅಂತ ಹೇಳಿ ಸಾಲ ಮಾಡಿದ್ರು ಅವ್ರನ್ನ ಮೆಡಿಕಲ್ಗೆ ಸೇರಿಸ್ತಾರೆ. ಇನ್ನೂ ಒಂದಷ್ಟು ಜನ 1 ವರ್ಷ 2 ವರ್ಷ ಕಳೆದ ನಂತರ ಅವ್ರಿಗೆ ಅರ್ಥ ಆಗುತ್ತೆ, ಮೇ ಬಿ MBBS ನಮಗಲ್ವೇನೋ, ಬೇರೆ ಏನಾದರೂ ಮಾಡಬೇಕೇನೋ ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ.
ನನ್ನ ಪ್ರಶ್ನೆ ಇಷ್ಟೇ, ಹೆಲ್ತ್ ಕೇರ್ ಅಂದರೆ ಮೆಡಿಸನ್ ಮಾತ್ರನಾ? ಮೆಡಿಕಲ್ ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸಸ್, ಲೈಫ್ ಸೈನ್ಸಸ್, ಪ್ಯಾರಾಮೆಡಿಕಲ್ ಸೈನ್ಸಸ್ ಅಂತ ಸಪೋರ್ಟಿಂಗ್ ಸೈನ್ಸ್ಗಳಿವೆ. ಫಿಸಿಯೋಥೆರಪಿ, ಬಯೋಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಈ ಥರ ಸುಮಾರು ಕೆರಿಯರ್ ಪಾತ್ವೇಸ್ ಇದೆ. ಇದ್ರ ಬಗ್ಗೆ ಪೇರೆಂಟ್ಸ್ಗೆ ನಾವು ಮುಂಚಿತವಾಗಲೇ ಏನಾದರೂ ಅರಿವು ಮೂಡಿಸಿದ್ರೆ ಎಷ್ಟೋ ಫ್ಯಾಮಿಲೀಸ್ಗೆ ಅವರ ಟೈಮು, ಮನಿ, ಎಫರ್ಟ್ಸ್, ಮಕ್ಕಳ ಯೂತ್ ಸೇವ್ ಆಗುತ್ತಿತ್ತೇನೋ ಅಂತ ಹೇಳಿ ಒಂದು ಉದ್ದೇಶ. ಇವತ್ತಿನ ಒಂದು ಸಿಚುವೇಶನಲ್ಲಿ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಿನ ಹೊಸದಾದ ವಿನೂತನವಾದಂತಹ ಒಂದು ಕೆರಿಯರ್ ಸ್ಟ್ರೀಮ್ಸು ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಪೇರೆಂಟ್ಸ್ಗೆ ಯಾಕೆ ಬರೀ ಬೆಂಗಳೂರವ್ರು ಮಾತ್ರನ ಪೇರೆಂಟ್ಸು, ಚನ್ನಪಟ್ಟಣದ ಪೇರೆಂಟ್ಸ್ ಅಲ್ವಾ, ರಾಮನಗರ ಜಿಲ್ಲೆಯ ಪೇರೆಂಟ್ಸ್ ಇರೋರ್ಗು ಅವ್ರ ಮಕ್ಕಳಿಗೂ ಓದಿಸ್ಬೇಕು, ಒಂದು ಒಳ್ಳೆ ಭವಿಷ್ಯ ಕೊಡಬೇಕಂತ ಇರುತ್ತಲ್ವ. ಸೊ ಆ ಒಂದು ಕೊರತೆಯನ್ನು ನಾವು ಫುಲ್ಫಿಲ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಕೆರಿಯರ್ ಕಂಪಾಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಶುರು ಮಾಡಿದ್ವಿ. ಕೆರಿಯರ್ ಕಂಪಾಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಅಧಿಕೃತವಾಗಿ ಆಗಸ್ಟ್ 8ನೇ ತಾರೀಕು ನಾವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಸೆಷನ್ನಲ್ಲಿ ಮಕ್ಕಳನ್ನ ನಾವು 3 ಲೆನ್ಸ್ ಮೂಲಕ ಹೇಗೆ ನೋಡೋದು ಅಂತ ಹೇಳಿ ಗಮನಿಸ್ತೀವಿ. 3 ಲೆನ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಇಂಟ್ರೆಸ್ಟ್, ಅಂದರೆ ಆಸಕ್ತಿ. ಮಕ್ಕಳಲ್ಲಿ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ನಾವು ಏನು ಮಾತಾಡಲಿಲ್ಲಪ್ಪ, ಮಕ್ಕಳಿಗೆ ಏನು ಹೇಳಿಲ್ಲ, ಆದರೂ ಇದರಲ್ಲೇ ಸಮಯ ಕಳೆದೋಯ್ತು, ನನಗೆ ಮುಳುಗೋಗಿದ್ದೆ ಅಂತ ಹೇಳ್ತಾರಲ್ಲ, ಅದು ಇಂಟ್ರೆಸ್ಟ್ ಯಾವ್ಯಾವುದು ಅಂತ ಗಮನಿಸ್ತೀವಿ. ಎರಡನೇ ಲೆನ್ಸ್ ಬಂದು ಆಸಕ್ತಿ. ಅವರಿಗೆ ಆಪ್ಟಿಟ್ಯೂಡ್ ಇರಬೇಕು, ಸಾಮರ್ಥ್ಯ ಇರಬೇಕು. ಎರಡನೇ ಲೆನ್ಸ್ ಬಂದು ಸಾಮರ್ಥ್ಯ, ಆಪ್ಟಿಟ್ಯೂಡ್ ಅಂದರೆ ಈಸಿಯಾಗಿ ಯಾವ ಸಬ್ಜೆಕ್ಟ್ ಅರ್ಥ ಆಗುತ್ತೆ, ಯಾವ ಕಾನ್ಸೆಪ್ಟ್ ಅವ್ರಿಗೆ ತಲೆಗೆ ಈಸಿಯಾಗಿ ಹೋಗುತ್ತೆ ಅನ್ನೋದು ಗಮನಿಸ್ತೀವಿ. ಮೂರನೇದು ಅವಕಾಶಗಳು, ಆಪರ್ಚುನಿಟಿ. ಈಗ ಎಲ್ರಿಗೂ ಡಾಕ್ಟರ್ಗಳಾಗಬೇಕಂತ ಆಸೆ ಇರುತ್ತೆ, ಆದರೆ ನಮ್ಮ ಕುಟುಂಬದ ಪರಿಸ್ಥಿತಿ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ. ಭವಿಷ್ಯದಲ್ಲಿ ಯಾವ್ಯಾವ ಸಂಭಾವನೆಗಳಿರ್ಬೇಕು, ಯಾವ ಥರ ಬರ್ಬೋದು ಕೆರಿಯರ್ಸ್ ಅಂತ ಹೇಳಿ ಅವ್ರಿಗೆ ಗಮನ ಇಟ್ಕೊಂಡಿದ್ರೆ ಈಸಿಯಾಗಿ ಮಕ್ಕಳನ್ನ ಒಂದು ಕೆರಿಯರ್ ಪ್ಲಾನ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ಆಗಸ್ಟ್ 22ನೇ ತಾರೀಕಿಂದ ಪ್ರತಿ ತಿಂಗಳು ನಾವು ಥೀಮ್ ಇಟ್ಕೊಂಡು ಸೆಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ತಿಂಗಳು ನಮ್ಮ ಇಂಡಿಪೆಂಡೆನ್ಸ್ ಮಂತ್ ಆಗಿರೋದ್ರಿಂದ ನಾವು 22ನೇ ತಾರೀಕು ಡಿಫೆನ್ಸ್ ಸೆಷನ್ ಮಾಡ್ತಾ ಇದ್ದೀವಿ, ಸರ್ವ್ ಅಂಡ್ ಲೀಡ್ ಅಂತ ಹೇಳಿ. ಇದರಲ್ಲಿ ಆರ್ಮಿ, ಏರ್ಫೋರ್ಸ್, ನೇವಿಯಿಂದ ಎಕ್ಸ್ಪರ್ಟ್ಸ್ನ ಕರೆಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಪ್ಯಾನಲಿಸ್ಟ್ ಯಾರು ಒಪ್ಕೊಂಡಿದ್ದಾರೆ ನಮ್ಮ ಚನ್ನಪಟ್ಟಣಕ್ಕೆ ಬರೋಕ್ಕೆ ಅಂತ ಹೇಳಿದ್ರೆ, ಮೇಜರ್ ಶಿವಕುಮಾರ್ ಅಂತ ಹೇಳಿ ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಮಾಡಿದ್ದಾರೆ. ಅವರೇ ಬಂದು ಡೈರೆಕ್ಟಾಗಿ ನೇರವಾಗಿ ನಮ್ಮ ಪೇರೆಂಟ್ಸ್ನ ಉದ್ದೇಶಿಸಿ ಅವರ ಒಂದು ಎಕ್ಸ್ಪೀರಿಯನ್ಸು, ಅವ್ರಿಗೆ ಹೇಗೆ ಈ ಕೆರಿಯರ್ನ ಚೂಸ್ ಮಾಡಿದ್ಮೇಲೆ ಅವ್ರಿಗೆ ಯಾವ ಥರ ಒಂದು ಕಷ್ಟಗಳು ಬಂತು, ಈ ಕಷ್ಟಗಳನ್ನ ಅವ್ರು ಹೇಗೆ ಎದುರಿಸಿದ್ರು, ಮತ್ತು ಇನ್ನೂ ಹಿಡನ್ ಆಸ್ಪೆಕ್ಟ್ಸ್ ಆಫ್ ದಟ್ ಕೆರಿಯರ್ ಡಿಫೆನ್ಸ್ ಬಗ್ಗೆ ನಮ್ಮ ಪೇರೆಂಟ್ಸ್ಗೆ ಅವರು ಪ್ಯಾನಲಿಸ್ಟ್ ಆಗಿ ಡಿಸ್ಕಷನ್ ಮಾಡ್ತಾರೆ. ಆಗಸ್ಟ್ ಆದಮೇಲೆ ಸೆಪ್ಟೆಂಬರಲ್ಲಿ ಹೆಲ್ತ್ ಕೇರು, ಅಕ್ಟೋಬರಲ್ಲಿ ಮ್ಯಾನೇಜ್ಮೆಂಟ್ ಅಂದರೆ ಬಿಸ್ನೆಸ್ ಆ್ಯಂಡ್ ಮನಿ, ನವಂಬರಲ್ಲಿ ಇಂಜಿನಿಯರಿಂಗು, ಡಿಸೆಂಬರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದಿದೆ. ಈ ಥರ ಪ್ರತಿಯೊಂದು ತಿಂಗಳು ಒಂದೊಂದು ಥೀಮ್ ಇಟ್ಕೊಂಡು ನಾವು ಪೇರೆಂಟ್ಸ್ನ ಉದ್ದೇಶಿಸಿ ಕೆರಿಯರ್ ಕಂಪಾಸ್ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೆರಿಯರ್ ಕಂಪಾಸ್ ಅಂತ ಹೇಳಿದ್ರೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಅಲ್ಲ ಸರ್. ಒಂದು ನಾವು ಯಾವ ಥರ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸ್ಪೆಷಲಿ ಹೈಸ್ಕೂಲಲ್ಲಿ ಇರುವಂತಹ ಪೇರೆಂಟ್ಸ್ಗೆ ನಾವು ವಿ ಆರ್ ಗಿವಿಂಗ್ ದೆಮ್ ಕೌನ್ಸಿಲಿಂಗ್ ಇನ್ ದ ಟರ್ಮ್ಸ್ ಆಫ್ ಕೆರಿಯರ್ ಓರಿಯೆಂಟೇಷನ್. ಯಾಕಂದರೆ ಇನ್ಫಾರ್ಮ್ಡ್ ಪೇರೆಂಟ್ಸ್ ಇದ್ದರೆ ಇನ್ಫಾರ್ಮ್ಡ್ ಡೆಸಿಷನ್ ತಗೊಳ್ಳೋದು ತುಂಬ ಈಸಿ ಅಲ್ವಾ. ಪ್ರತಿಯೊಂದು ಸೆಷನಲ್ಲಿ ನಾವು ಏನೇನು ಕಲಿತೀವಿ, ಪೇರೆಂಟ್ಸ್ ಏನೇನು ಕಲಿತಾರೆ ಅಂತ ಹೇಳಿದ್ರೆ, ಯಾವ ಥರ ಸ್ಟ್ರೀಮ್ನ ನಮ್ಮ ಮಕ್ಕಳಿಗೆ ಸೆಲೆಕ್ಟ್ ಮಾಡಬೇಕು, ಯಾವ ಥರ ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು, ಎಂಟ್ರೆನ್ಸ್ ಎಕ್ಸಾಮ್ಗಳಿದೆಯಾ, ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಸ್ಕಾಲರ್ಶಿಪ್ಸ್ ಇದೆಯಾ, ಈ ಸ್ಕಾಲರ್ಶಿಪ್ ಪಡಿಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಎಷ್ಟು ಸಮಯ ಅದರಲ್ಲಿ ಮಕ್ಕಳು ಕಲಿತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಇದೆಲ್ಲದೂ ಸಹ ನಾವು ಕನ್ಸೈಸ್ ಆಗಿ ಪ್ರತಿಯೊಂದು ಸ್ಟ್ರೀಮಲ್ಲೂ ಅವ್ರಿಗೆ ಪೇರೆಂಟ್ಸ್ಗೆ ನಾವು ಇನ್ಫಾರ್ಮೇಷನ್ ತಲುಪಿಸ್ತೀವಿ. ಜೊತೆಗೆ ಇಷ್ಟಲ್ಲದೆ ಎಮರ್ಜಿಂಗ್ ನ್ಯೂ ಏಜ್ ಕೆರಿಯರ್ಸ್ ಅಂದರೆ ವಿನೂತನವಾಗಿ ಇವತ್ತು ಮುಂದೆ ಫ್ಯೂಚರಲ್ಲಿ ಒಂದು 2-3 ವರ್ಷದಲ್ಲಿ ಯಾವ್ಯಾವ ತರಹದ ವೃತ್ತಿಗಳು ಬರಬಹುದು, ಇದ್ರ ಬಗ್ಗೆಯೂ ಸಹ ನಾವು ಪೇರೆಂಟ್ಸ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಶುರು ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ ಸರ್, ಮಕ್ಕಳು ಯಾರೂ ಸ್ಟ್ರೆಸ್ ತಗೊಂಡು ಕೆರಿಯರ್ ಪಾತ್ನ ಚೂಸ್ ಮಾಡಬಾರ್ದು. ಪೇರೆಂಟ್ಸ್ ಯಾರೇ ಆಗಲಿ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆ ಅವರ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಆಟ ಆಡಬಾರ್ದು. ಯಾಕಂದರೆ ಎಲ್ಲ ಗೊತ್ತಿದ್ರೆ ಮಾತ್ರ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಆ ಪೇರೆಂಟ್ಗೆ ನಾನು ಕನ್ಸು ಅಂತ ಹೇಳಿದಲ್ಲ, ಎಲ್ಲ ಪೇರೆಂಟ್ಸ್ ಬಿಡುತ್ತಂತ ನೆನ್ಸಾಕ್ಬೇಕಂತ ಹೇಳಿದ್ರೆ ಈ ಟ್ರೈನಿಂಗ್ ಮುಖ್ಯ ಅಂತ ನಮ್ಗೆ ಅನಿಸ್ತು. ಅದಕ್ಕೆ ಅಂತ ಹೇಳಿ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು ಶತಮಾನದ ಹಿಂದೆ ಈ ವ್ಯವಸ್ಥೆ ನೋಡಿದಾಗ ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಜನ ಬದುಕ್ತಿದ್ವಿ. ಒಬ್ಬ ರೈತನ ಮನೆ ತಗೊಂಡ್ರೆ 8-10 ಜನ ಮಕ್ಕಳಿರೋರು,
ಎಲ್ಲರೂ ತಮ್ಮನ್ನು ರೈತಾಪಿ ವಿಚಾರದಲ್ಲೇ ತೊಡಗಿಸ್ಕೊಂಡು ಅವ್ರು ಮಾಡ್ತಿದ್ರು, ಕೆಲಸ ಮಾಡ್ಕೊಂಡಿರ್ತೀವಿ, ಸುಖವಾಗಿರ್ತೀವಿ. ಒಂದು ವಿಶ್ವಕರ್ಮ ಜನಾಂಗದವರು ನೋಡಿದ್ರೆ ಕಂಸಾಲಿ, ಗೋಲ್ಡ್ ಸ್ಮಿತ್, ಅವರ ವಂಶ ಪಾರಂಪರಿಕವಾಗಿ ಅವರು ಗೋಲ್ಡ್ ಸ್ಮಿತ್ ಆಗಿ ಉಳ್ಕೊಂಡು ಇನ್ನೂ ಇವತ್ತು ಎಷ್ಟೋ ಜನ ಇದ್ದಾರೆ. ನೇಯ್ಗೆ ಅವರು, ವೈಶ್ಯರು, ಶೆಟ್ರು, ಅಂಗಡಿ, ಜೋಳಿ ಅಂಗಡಿ, ಈ ಥರ. ಪ್ರಪಂಚ ಚೇಂಜ್ ಆಗಿದೆ, ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಇವತ್ತು ಪ್ರತಿಯೊಂದು ಫೀಲ್ಡಲ್ಲೂ ಪ್ರತಿಯೊಂದು ಜನನೂ ಇರ್ಬೋದು. ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈ ಕಾಂಪಿಟೇಷನಲ್ಲಿ ಹಿಂಜರಿಗಿರೋರು ಯಾರಂದ್ರೆ ಗ್ರಾಮಾಂತರ ಜನ. ಗ್ರಾಮಾಂತರ ಜನಕ್ಕೆ ಅವಕಾಶಗಳು ಇದ್ರೂ ಅವು ಗೊತ್ತಿರೋದಿಲ್ಲ. ಇವೇ ನಮ್ಮ ಮಗ ಇದ್ದ ತಯಾರಾಗಬೇಕು, ಈ ಥರ ಹೋಗ್ಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಈ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನಗಳಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಬಾಲು ಪಬ್ಲಿಕ್ ಶಾಲೆ ಒಂದು 25 ವರ್ಷದ ರಿಸರ್ಚ್ನಿಂದ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಸಿಲ್ವರ್ ಜೂಬ್ಲಿ ವರ್ಷನೂ ಸರಿ. ಈ 25 ವರ್ಷದಲ್ಲಿ ನಾವು ನೋಡಿರುವಂಥ ಪೇರೆಂಟ್ಸ್ ಮನೋಭಾವಗಳಿಗೆ ಯಾವ ಥರ ನಾವು ಅವ್ರಿಗೆ ಒಂದು ಮನ ತುಂಬುವಂಥ ಕೆಲಸ ಮಾಡ್ಬೋದು ಅನ್ನೋದೊಂದು ರಿಸರ್ಚ್ ಮಾಡಿದ್ವಿ. ಆಲ್ಮೋಸ್ಟ್ 15 ಇಯರ್ಸಿಂದ ಪ್ರತಿ ವರ್ಷ ಪೇರೆಂಟ್ಸ್ ಹತ್ರ ಅನಿಸಿಕೆಗಳನ್ನು ಹೇಳಿದ್ವಿ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ರೂಪಿಸಿ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಇವರು ಹೇಳಿದಾಗೆ ಆರ್ಮಿ ಆಗ್ಬೋದು, ಏರ್ಫೋರ್ಸ್ ಆಗ್ಬೋದು, ನೇವಿ ಆಗ್ಬೋದು, ಬಿಸ್ನೆಸ್ ಪೀಪಲ್ ಆಗ್ಬೋದು, ಪರ್ಯಾವರಣದ ಬಗ್ಗೆ ಆಗ್ಬೋದು, ಅದರಲ್ಲೂ ಸಾಕಷ್ಟು ಕೆಲಸ ಮಾಡ್ಬೋದು. ಪ್ಲಸ್ ಹಣ ಗಳಿಸೋದು ಒಂದೇ ಉದ್ದೇಶ ಅಂದರೆ ಅದರಲ್ಲೂ ಮಾಡ್ಬೋದು. ನೀವೇ ನೋಡ್ತಾ ಇದ್ರಿ ಎಷ್ಟೋ ಜನ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಗತಿಪರ ರೈತರಾಗಿದ್ದಾರೆ. ಅವರನ್ನು ನಮ್ಮ ಬೇರೆ ರೈತರು ಫಾಲೋ ಮಾಡ್ತಾ ಇಲ್ಲ. ಯಾಕಂದರೆ ನನ್ನ ಮಗ ನನ್ನಂಗೆ ಆಗಬಾರ್ದು, ಅವನು ರೈತನಾಗಬಾರ್ದು, ಅವನು ಡಾಕ್ಟರ್ ಆಗಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಓದಬೇಕು, ಅಮೆರಿಕಾಗೆ ಹೊಂಟೋಗ್ಬೇಕು. ಈ ಮನೋಭಾವ ಚೇಂಜ್ ಆಗಬೇಕು. ಗ್ರಾಮಾಂತರ ಮಕ್ಕಳು ನಮ್ಮ ದೇಶಕ್ಕಾಗಿ ದುಡಿಬೇಕು. ಜೊತೆಯಲ್ಲಿ ಅವರ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ಸಾಂಸ್ಕಾರಿಕ ಬೆಳವಣಿಗೆನೂ ಹೆಚ್ಚಾಗಬೇಕು ಅಂತ ಒಂದು ಕಾರ್ಯಕ್ರಮ ನಾವು ನಮ್ಮ ಶಾಲೆಯ ವತಿಯಿಂದ ಈ ವರ್ಷ ಹಮ್ಮಿಕೊಂಡಿದ್ವಿ. ಅದಕ್ಕೆ